ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಕೇರಳದ ತ್ರಿಸೂರಿನ ಲತಾ ರಾಮದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಭಗವಾನರ ಜನ್ಮದಿನದಂದು ನನಗಾದ ದಿವ್ಯ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಾನು ಅಂದು ಬೆಳಿಗ್ಗೆ ಆನ್ಲೈನ್ನಲ್ಲಿ ಸ್ವರ್ಣ ಪಾದುಕಾ ಅಭಿಷೇಕದಲ್ಲಿ ಭಾಗವಹಿಸಿದ್ದೆ. ನಾನು ದೀಪವನ್ನು ಹಚ್ಚಿದೆ, ಆರತಿಯನ್ನು ಮಾಡಿದೆ, ಅಗರಬತ್ತಿಯನ್ನು ಇರಿಸಿದೆ. ದೈವಿಕ ಸೋಮವನ್ನಾಗಿ ಪರಿವರ್ತಿಸಲು ನೀರಿನ ಬಾಟಲಿಯನ್ನು ಇಟ್ಟಿದ್ದೆ ಮತ್ತು ಶ್ರೀ ಭಗವಾನರಿಗೆ ಕೇಕ್ ತುಂಡು ಇರಿಸಿದ್ದೆ. ಪೂಜೆಗಳು ಮತ್ತು ಪಠಣಗಳು ಪ್ರಾರಂಭವಾದಂತೆ ದೀಪದ ಬೆಳಕು ಪ್ರಕಾಶಮಾನವಾಯಿತು ಮತ್ತು ಸೋಫಾದ ಮೇಲೆ ಕುಳಿತಿರುವ ಭಗವಾನರ ಆಕಾರವನ್ನು ಪಡೆಯಿತು. ನೀರಿನಲ್ಲಿ ಗುಳ್ಳೆಗಳು ರೂಪುಗೊಂಡವು ಮತ್ತು ಶ್ರೀ ಭಗವಾನರು ನಾನು ಅರ್ಪಿಸಿದ ಕೇಕಿನಲ್ಲಿ ರಂಧ್ರವೊಂದನ್ನು ಮೂಡಿಸಿದರು. ಶ್ರೀಮೂರ್ತಿಯ ಮೇಲೆ ಕೇಕ್ ತುಂಡೊಂದು ಕಾಣಿಸಿಕೊಂಡಿತು ಮತ್ತು ಎಲ್ಲಾ ದೇವರುಗಳ ಎಲ್ಲಾ ಶ್ರೀಮೂರ್ತಿಗಳ ಬಳಿ ಕೇಕ್ ತುಂಡುಗಳು ಇದ್ದವು. ನನ್ನ ವಿನಮ್ರ ಕೊಡುಗೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಮತ್ತು ಈ ಮಂಗಳಕರ ದಿನದಂದು ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಅಪಾರವಾದ ಧನ್ಯವಾದಗಳು. ನಿಮ್ಮನ್ನು ನಾನು ತುಂಬಾ ಪ್ರೀತಿಸುತ್ತೇನೆ.